ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ, ಉತ್ತಮ ಸಮಾಜಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಗುಪ್ತ ಮಾಹಿತಿಗಾಗಿ, ನೋವಿಗಾಗಿ, ನಲಿವಿಗಾಗಿ ಈ ಮಾರುವೇಷ. ಒಂದು ಮಾಹಿತಿಯನ್ನ ಆಧರಿಸಿ ನಮ್ಮ ಮಾರುವೇಷ ತಂಡವು ಆ ಒಂದು ನಗರಕ್ಕೆ ಹೋಯಿತು. ನಮ್ಮ ಮಾರುವೇಷ ತಂಡವು ಆ ಒಂದು ನಗರಕ್ಕೆ ಹೋದಾಗ ಬಯಲಾದ ಸಂಗತಿಗಳೇನು ಅಂತ ತಿಳಿಸ್ತೀವಿ. ಅದಕ್ಕೂ ಮುಂಚೆ ಆ ಕೆಲ ಸಂಗತಿಗಳನ್ನ ತಿಳಿಯೋಣ. ಅದು ಕೇರಳ ರಾಜ್ಯದ ಎರ್ನಾಕುಲಂ ರಾಜಗಿರಿ ಕಾಲೇಜು. ಎರ್ನಾಕುಲಂನ ಈ ರಾಜಗಿರಿ ಕಾಲೇಜಿನಲ್ಲಿ ಸಚಿನ್ ಎಂಬ ವಿದ್ಯಾರ್ಥಿ ಓದ್ತಿದ್ದ. ಅಂತಿಮ ವರ್ಷದ ಬಿಕಾಂ ಮಾಡ್ತಿದ್ದ ಸಚಿನ್ ಬ್ರಿಲಿಯಂಟ್ ವಿದ್ಯಾರ್ಥಿಯಾಗಿದ್ದ. ಓದಿನಲ್ಲೂ ಮುಂದು, ಕ್ರೀಡೆಯಲ್ಲೂ ಮುಂದು. ಹಾಗೆ ಓದಿನಲ್ಲೂ ಕ್ರೀಡೆಯಲ್ಲೂ ಮುಂದಿದ್ದ ಸ್ನೇಹಮಯಿ ಜೀವಿಯಾಗಿದ್ದ ಸಚಿನ್ ಅದೊಂದು ದಿನ ಬೈಕ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಅವಘಡ ನಡೆದು ಬಿಡ್ತು. ಆ ಅವಘಡವಾದ್ರೂ ಏನು ಅಂದ್ರೆ ಅಪಘಾತವಾಗಿದ್ದು, ಸಾವು ನೋವಿನೊಂದಿಗೆ ಸೆಣಸಾಟ ನಡೆಸಿದ್ದು. ಅಪಘಾತದಲ್ಲಿ ತಲೆಗೆ ಭಾರಿ ಪೆಟ್ಟು ಬಿದ್ದ ಕಾರಣ ಸಚಿನ್ನ ಮೆದುಳು ನಿಷ್ಕ್ರಿಯಗೊಂಡು ಬಿಡ್ತು. ಪೋಷಕರ ಅನುಮತಿಯನ್ನು ಪಡೆದ ವೈದ್ಯರು ಕೃತಕ ಉಸಿರಾಟದ ನೆರವಿನೊಂದಿಗೆ ಮೆದುಳಿನ ಆಪರೇಷನ್ಗೆ ಮುಂದಾದರು. ಅದು ಸುಮಾರು 3-4 ಗಂಟೆಗಳ ಮೆದುಳಿನ ಆಪರೇಷನ್. ಹಾಗೆ ವೈದ್ಯರು 3-4 ಗಂಟೆಗಳ ಕಾಲ ಪ್ರಯತ್ನಿಸಿದ್ರೂ ಕೂಡ ಮೆದುಳು ಕ್ರಿಯೆಗೆ ಮರಳಲಿಲ್ಲ. ಮೆದುಳು ಸತ್ತು ಹೋಗಿದೆ, ಹಿ ಈಸ್ ಆಲ್ಮೋಸ್ಟ್ ಡೆಡ್ ಎಂಬ ಮಾತನ್ನ ವೈದ್ಯರು ಹೇಳಲು ನಿಂತರು. ಕೃತಕ ಉಸಿರಾಟದಲ್ಲಿ ಸಚಿನ್ನನ್ನ ಇಡಲಾಗಿದೆ. ದೇಹದ ಒಂದೊಂದೇ ಅಂಗಾಂಗಗಳು ನಿಷ್ಕ್ರಿಯಗೊಳ್ತಾ ಬರುತ್ತವೆ ಎಂಬ ಮಾತನ್ನ ವೈದ್ಯರು ಪೋಷಕರಿಗೆ ತಿಳಿಸಿದ್ರು. ದೇಹದ ಉಳಿದ ಅಂಗಾಂಗಗಳು ನಿಷ್ಕ್ರಿಯಗೊಳ್ಳುವವರೆಗೂ ಕಾಯಬೇಕು. ಆ ನಂತರ ದೇಹವನ್ನು ಎತ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡಬೇಕು. ಇಂಥ ಸಮಯದಲ್ಲಿ ಸಚಿನ್ನ ಪೋಷಕರು ಒಂದು ನಿರ್ಧಾರವನ್ನ ಮಾಡಿದ್ರು. ಆ ನಿರ್ಧಾರವಾದ್ರೂ ಏನು ಅಂದ್ರೆ ತಮ್ಮ ಮಗನನ್ನ ಬೇರೆಯವರಲ್ಲಿ ನೋಡೋದು. ಅದು ಹೇಗೆ ಅಂದ್ರೆ ಬಹುತೇಕ ಸಾವನ್ನಪ್ಪಿರುವ ಮಗನ ಅಂಗಾಂಗಗಳನ್ನ ದಾನ ಮಾಡೋದು. ಮಗನ ಸಾವು ಕಣ್ಮುಂದೆ ಸಂಭವಿಸ್ತಾ ಇದೆ. ಒಂದೊಂದೇ ಅಂಗಾಂಗಗಳು ನಿಷ್ಕ್ರಿಯಗೊಳ್ತಿವೆ. ಇಂಥ ಸಮಯದಲ್ಲಿ ಪೋಷಕರು ಗಟ್ಟಿ ಮನಸ್ಸು ಮಾಡಿ ಮಗನ ಅಂಗಾಂಗಗಳನ್ನ ದಾನ ಮಾಡಲು ನಿರ್ಧರಿಸಿದ್ರು. ರೋಧಿಸುತ್ತಾ ತಮ್ಮ ನಿರ್ಧಾರವನ್ನ ವೈದ್ಯರಿಗೆ ತಿಳಿಸಿದ್ರು. ವೈದ್ಯರು ಸಚಿನ್ ದೇಹದಿಂದ ಕೆಲ ಅಂಗಾಂಗಗಳನ್ನ ತೆಗೆದ್ರು. ವೆಂಟಿಲೇಟರ್ ತೆಗೆದ ನಂತರ ಸಚಿನ್ ಉಸಿರು ನಿಂತು ಹೋಯಿತು. ತಮ್ಮ ಮಗ ಸಾಯೋದು ಖಚಿತ ಅಂತ ತಿಳಿದ ನಂತರ ಅನ್ಯರಿಗಾದ್ರೂ ಮಗನ ಅಂಗಾಂಗಗಳು ಉಪಯೋಗಕ್ಕೆ ಬರಲಿ ಅಂತ ತ್ಯಾಗ ಮನೋಭಾವನೆಯನ್ನ ಪೋಷಕರು ಮೆರೆದ ಕಾರಣ ಇಂದು ಕಿಡ್ನಿ ವೈಫಲ್ಯದಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಇಬ್ಬರು ವ್ಯಕ್ತಿಗಳು ಸಚಿನ್ರ ಕಿಡ್ನಿಯನ್ನ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಮತ್ತಿಬ್ಬರು ಸಚಿನ್ರ ಲಿವರ್ ಪಡೆದು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಇನ್ನು ಆ ಒಬ್ಬರು ಇದೀಗ ಪ್ರತಿ ಕ್ಷಣ ಸಚಿನ್ರನ್ನ ನೆನೆಯುತ್ತಿದ್ದಾರೆ. ಆ ಒಬ್ಬರಾದ್ರೂ ಯಾರು ಅಂದ್ರೆ ಶ್ರೇಯಾ ಸಿದ್ದನಗೌಡ. ಶ್ರೇಯಾ ಸಿದ್ದನಗೌಡ ಇಂದು ಪ್ರತಿ ಕ್ಷಣ ಸಚಿನ್ರನ್ನ ನೆನೆಯುತ್ತಿರೋದಾದ್ರೂ ಯಾಕೆ ಅಂದ್ರೆ ಇಂದು ಶ್ರೇಯಾ ಊಟ ಮಾಡ್ತಿರೋ ಕೈಗಳು ಸಚಿನ್ನ ಕೈಗಳು. ಸಚಿನ್ರ 2 ಕೈಗಳನ್ನ ಪಡೆದಿರುವ ಶ್ರೇಯಾ ಇದೀಗ ಹೇಳೋದೇನು ಅಂದ್ರೆ ಸಚಿನ್ ಹಾಗೂ ಸಚಿನ್ನ ತಂದೆ ತಾಯಿಗಳು ನನ್ನ ಪಾಲಿಗೆ ದೇವರು ಎಂಬುದು. ಸಚಿನ್ರ ಕೈಗಳನ್ನ ಅಳವಡಿಸಲಾಗಿರುವ ಶ್ರೇಯಾ ಅಂದು ಕೈಗಳನ್ನ ಕಳೆದುಕೊಂಡಿದ್ದಾದ್ರೂ ಹೇಗೆ, ಅಂದು ನಡೆದಿದ್ದಾದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ಸಿಗುವಂತಹ ಉತ್ತರ
ದಾರುಣವಾಗಿದೆ. ಪುಣೆಯ ಟಾಟಾ ಮೋಟಾರ್ಸ್ ಕಂಪನಿಯಲ್ಲಿ ಹಿರಿಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಫಕೀರ್ ಗೌಡ ಹಾಗೂ ಸುಮಾ ನುಗ್ಗಿಹಳ್ಳಿ ದಂಪತಿಯ ಪುತ್ರಿ ಶ್ರೇಯಾ. ಪುಣೆಯಲ್ಲಿ ವಾಸವಾಗಿರುವ ಫಕೀರ್ ಗೌಡ ದಂಪತಿಯ ಏಕೈಕ ಪುತ್ರಿ ಶ್ರೇಯಾ. ಮುದ್ದಾಗಿ ಸಾಕಿದ ತಂದೆ ತಾಯಿಗೆ ಅಂದು ಮಗಳಿಂದ ಒಂದು ಖುಷಿಯ ವಿಚಾರ ತಿಳಿಯಿತು. ಆ ಖುಷಿಯ ವಿಚಾರವೇನು ಅಂದ್ರೆ, ಅಪ್ಪ, ನನಗೆ ಕರ್ನಾಟಕದ ಉಡುಪಿಯ ಮಣಿಪಾಲ್ ಶಿಕ್ಷಣ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅನ್ನೋದು. ಉಡುಪಿಯ ಮಣಿಪಾಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟು ಸಿಕ್ಕಿದ ನಂತರ ಪೋಷಕರು ಮಗಳನ್ನ ಉಡುಪಿ ಕರ್ಕೊಂಡು ಬಂದು ಕಾಲೇಜಿಗೆ ಸೇರಿಸಿದ್ರು. ಪೋಷಕರಲ್ಲೂ ಖುಷಿ, ಮಗಳಲ್ಲೂ ಖುಷಿ. ಹಾಗೆ ಮಣಿಪಾಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಲು ನಿಂತ ಮಗಳು ರಜೆಯ ನಿಮಿತ್ತ ಪುಣೆಗೆ ಬಂದ್ಲು. ತಂದೆ ತಾಯಿಯೊಂದಿಗೆ ರಜಾ ದಿನಗಳನ್ನ ಖುಷಿಯೊಂದಿಗೆ ಕಳೆದ ಶ್ರೇಯಾ ಅಂದು ರಾತ್ರಿ ಪುಣೆಯಿಂದ ಬಸ್ನಲ್ಲಿ ಉಡುಪಿಗೆ ಹೊರಟರು. ಅಂದು ರಾತ್ರಿ ಪುಣೆಯಿಂದ ಹೊರಟ ಬಸ್ ಮಾರನೇ ದಿನ ಬೆಳಗ್ಗೆ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತಕ್ಕೆ ಒಳಗಾಗ್ಬಿಡ್ತು. ಆ ಬಸ್ ಅಪಘಾತದಲ್ಲಿ ಶ್ರೇಯಾರ ಕೈಗಳು ತುಂಡರಿಸಿಬಿಟ್ವು. ಅಪಘಾತದ ಸುದ್ದಿ ಪೋಷಕರಿಗೆ ಮುಟ್ಟಿತು. ಮಗಳೇ ನಮ್ಮ ಪ್ರಪಂಚ ಅಂತ ಹೇಳ್ತಾ ಜೀವನ ಸಾಗಿಸ್ತಿದ್ದ ತಂದೆ ತಾಯಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ವಿಷಯ ತಿಳಿದ ಕೂಡಲೇ ಮಗಳನ್ನ ಅಡ್ಮಿಟ್ ಮಾಡಲಾಗಿದ್ದ ಆಸ್ಪತ್ರೆಗೆ ಧಾವಿಸಿದ ಪೋಷಕರು ಕೈಗಳನ್ನ ಕಳೆದುಕೊಂಡಿದ್ದ ಮಗಳನ್ನ ನೋಡಿ ರೋದಿಸಲು ನಿಂತರು. ಕೈ ಹಿಡಿದು ಬೆಳೆಸಿದ ಮಗಳ ಕೈಗಳು ಇಲ್ಲವಾಗ್ಬಿಟ್ಟವಲ್ಲ, ಇನ್ನು ಇಡೀ ಜೀವನ ಪೂರ್ತಿ ಆಕೆ ಕೈಗಳಿಲ್ಲದೆ ಹೇಗೆ ಜೀವನ ಸಾಗಿಸ್ತಾಳೆ? ನಾವಿರೋವರೆಗೂ ನೋಡ್ಕೊಳ್ತೀವಿ, ನಾವು ಹೋದ ಮೇಲೆ ಅವಳ ಗತಿ ಏನು ಎಂಬ ನಾನಾ ಯೋಚನೆಗಳು ಪ್ರತಿ ಕ್ಷಣ ಪೋಷಕರ ಕಣ್ಣಲ್ಲಿ ನೀರನ್ನ ತರಿಸಲು ನಿಂತವು. ಇನ್ನು ತಂದೆ ತಾಯಿ ಒಂದು ಹೆಜ್ಜೆ ಮುಂದೆ ಹೋಗಿ ಮಗಳಿಗೆ ಕೈಗಳು ಬರುವಂತೆ ಮಾಡಲು ಏನಾದರೂ ಮಾರ್ಗಗಳಿವೆಯಾ ಅನ್ನೋದನ್ನ ತಿಳಿಯಲು ಮುಂದಾದ್ರು. ನಾನಾ ಪುಸ್ತಕಗಳನ್ನ ಓದಿದ್ರು, ನಾನಾ ವೈದ್ಯರುಗಳನ್ನ ಭೇಟಿ ಮಾಡಿದ್ರು, ಕೈಗಳನ್ನ ಕಸಿ ಮಾಡುವ ವಿಧಾನಗಳನ್ನ ತಿಳಿದ್ರು. ಅನ್ಯರ ಕೈಗಳನ್ನ ಕಸಿ ಮಾಡುವ, ಜೋಡಿಸುವ ವಿಧಾನಗಳನ್ನ ತಿಳಿದ ಪೋಷಕರು ಕೊನೆಗೆ ಒಂದು ನಿರ್ಧಾರ ಮಾಡಿದ್ರು. ಹಾಗೆ ಮಾಡಿದ ನಿರ್ಧಾರವೇ ಕೈಗಳನ್ನ ಮಗಳಿಗೆ ಕಸಿ ಮಾಡಿಸೋದು, ಜೋಡಿಸೋದು. ಮಗಳಿಗೆ ಕೈಗಳನ್ನ ಕಸಿ ಮಾಡಿಸಲು ನಿರ್ಧರಿಸಿದ ಪೋಷಕರಿಗೆ ಒಂದು ಸಮಸ್ಯೆ ಎದುರಾಯಿತು. ಹಾಗೆ ಎದುರಾದ ಸಮಸ್ಯೆಯೇ ಕಸಿ ಮಾಡಲು ಕೈಗಳು ಸಿಗದೇ ಇದ್ದದ್ದು, ಯಾರೂ ದಾನ ಮಾಡದೇ ಇದ್ದದ್ದು. ಅಂಥ ಸ್ಥಿತಿಯಲ್ಲಿ ಶ್ರೇಯಾಳ ಸ್ಥಿತಿಯನ್ನ ಆಲಿಸಿದ ಸಚಿನ್ರ ಪೋಷಕರು ಬಹುತೇಕ ಸಾವನ್ನಪ್ಪಿದ್ದ ಸಚಿನ್ರ ಕೈಗಳನ್ನ ಶ್ರೇಯಾಗೆ ನೀಡೋದು, ಆಕೆಯಲ್ಲಿಯೇ ತಮ್ಮ ಮಗ ಸಚಿನ್ರನ್ನ ಕಾಣೋದು. ಸಚಿನ್ರ ಪೋಷಕರು ಬಹುತೇಕ ಸಾವನ್ನಪ್ಪಿದ್ದ ತಮ್ಮ ಮಗ ಸಚಿನ್ ಕೈಗಳನ್ನ ದಾನ ಮಾಡಲು ನಿರ್ಧರಿಸಿದ್ರು. ಅಂತಹ ನಿರ್ಧಾರದಂತೆ ಮಗನ ಕೈಗಳನ್ನ ಶ್ರೇಯಾಗೆ ದಾನ ಮಾಡಿದ್ರು. ಕೇರಳದ ಅಮೃತ ವೈದ್ಯ ವಿಜ್ಞಾನ ಸಂಸ್ಥೆಯಲ್ಲಿ ಶ್ರೇಯಾಗೆ ಕೈಗಳ ಜೋಡಣೆ ಶುರುವಾಯಿತು. ಡಾಕ್ಟರ್ ಸುಬ್ರಹ್ಮಣ್ಯ ಅಯ್ಯರ್ ನೇತೃತ್ವದ 20 ವೈದ್ಯರುಗಳ ತಂಡವು ಸುಮಾರು 13 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿ ಸಚಿನ್ರ ಕೈಗಳನ್ನ ಶ್ರೇಯಾಗೆ ಜೋಡಿಸಿದ್ರು. ವೈದ್ಯರುಗಳ 13 ಗಂಟೆಗಳ ಅನವರತ ಶ್ರಮ ಕೊನೆಗೂ ಫಲಿಸಿಬಿಡ್ತು. ಸಚಿನ್ರ ಕೈಗಳನ್ನ ಶ್ರೇಯಾಗೆ ಕಸಿ ಮಾಡುವಲ್ಲಿ ವೈದ್ಯರುಗಳು ಯಶಸ್ವಿಯಾಗಿ ಬಿಟ್ರು. ಶ್ರೇಯಾರಿಗೆ ಮತ್ತೆ ಕೈಗಳು ಬಂದು ಬಿಟ್ಟವು. ಹೊಸ ಜೀವನ ಆರಂಭವಾಗಿ ಬಿಡ್ತು.
ಏಷ್ಯಾ ಖಂಡದಲ್ಲಿ ಒಂದು ಗಂಡಿನ ಕೈಗಳನ್ನ ಹೆಣ್ಣಿಗೆ ಜೋಡಿಸಿ ಯಶಸ್ವಿಯಾಗಿರೋದು ಇದೇ ಮೊದಲನೆಯದ್ದಾಗಿದೆ. ಆ ಮೂಲಕ ಭಾರತೀಯ ವೈದ್ಯರು ದಾಖಲೆಯನ್ನ ಬರೆದಿದ್ದಾರೆ. ಇನ್ನು ಕಸಿ ಮಾಡಿ ಜೋಡಿಸಲಾಗಿರುವ ಕೈಗಳಿಗೆ ಮುತ್ತಿಡ್ತಾ ಸಚಿನ್ರ ತಾಯಿ ರೋಧಿಸಲು ನಿಂತಾಗ, ಇದು ನನ್ನ ಮಗನ ಕೈಗಳು, ಆತ ಇನ್ನೂ ಬದುಕಿದ್ದಾನೆ ಅಂತ ಹೇಳಲು ನಿಂತಾಗ ವೈದ್ಯರ ಕಣ್ಣಲ್ಲೂ ನೀರು, ಶ್ರೇಯಾರ ಕಣ್ಣಲ್ಲೂ ನೀರು, ಶ್ರೇಯಾರ ಪೋಷಕರ ಕಣ್ಣಲ್ಲೂ ನೀರು. ಸಚಿನ್ರ ತಂದೆ ತಾಯಿಯ ತ್ಯಾಗದಿಂದಾಗಿ ಇಂದು ಶ್ರೇಯಾ ಹಾಗೂ ಶ್ರೇಯಾ ಪೋಷಕರಲ್ಲಿ ಸಂತಸವನ್ನ ಕಾಣಬಹುದಾಗಿದೆ. ಓರ್ವರ ತ್ಯಾಗದಿಂದಾಗಿ ಒಂದು ಕುಟುಂಬದ ನೋವು ದೂರವಾಗಿದೆ. ಇದೀಗ ಶ್ರೇಯಾ ಹಾಗೂ ಪೋಷಕರು ನಾವು ಸಾವನ್ನಪ್ಪಿದಾಗ ನಮ್ಮ ಎಲ್ಲ ಅಂಗಾಂಗಗಳನ್ನ ದಾನ ಮಾಡಿ ಅಂತ ಬರೆದುಕೊಟ್ಟಿದ್ದಾರೆ. ಜೀವ ಹೋದ ನಂತರ ದೇಹದ ಹಂಗ್ಯಾಕೆ, ಈ ದೇಹವನ್ನ ದಾನ ಮಾಡಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತ ಲಕ್ಷಾಂತರ ಜನರಿಗೆ ಅದು ಅನುಕೂಲವಾಗಲಿದೆ. ನಿಮ್ಮ ಅಂಗಾಂಗಗಳು ಅವರಿಗೆ ಮರುಹುಟ್ಟನ್ನ ನೀಡಬಹುದು ಅಂತ ಶ್ರೇಯಾ ಹಾಗೂ ಇಡೀ ಮನೆ ಮಂದಿ ಅಂಗಾಂಗಗಳ ದಾನದ ಬಗ್ಗೆ ಪ್ರಚಾರ ಮಾಡ್ತಿದ್ದಾರೆ. ಸಚಿನ್ರ ಕೈಗಳನ್ನ ಲೋಕಕ್ಕೆ ತೋರಿಸ್ತಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ, ಅದಕ್ಕೂ ಮಿಗಿಲಾದ ದಾನ ಅಂಗಾಂಗ ದಾನ. ನಮ್ಮ ಮಾರುವೇಷ ತಂಡವು ಆ ಒಂದು ನಗರದಲ್ಲಿ ಹೆಜ್ಜೆಗಳನ್ನ ಹಾಕಿದಾಗ ನಾನಾ ಸಂಗತಿಗಳು ಬಯಲಾದವು. ನಮ್ಮ ಮಾರುವೇಷ ತಂಡವು ಆ ಊರಿನಲ್ಲಿ ಹೆಜ್ಜೆಗಳನ್ನು ಹಾಕಿದಾಗ ನಾನಾ ಸಂಗತಿಗಳು ಬಯಲಾದವು. ಒಂದು ಮಾಹಿತಿಯನ್ನಾಧರಿಸಿ ನಮ್ಮ ಮಾರುವೇಷ ತಂಡವು ಕಲಬುರ್ಗಿಗೆ ಹೋಯಿತು. ರಾಜ್ಯದೆಲ್ಲೆಡೆ ರಾಬರ್ಟ್ ಸಿನಿಮಾಗೆ ಸಿಕ್ಕಿರುವಂತಹ ಮೆಚ್ಚುಗೆಯನ್ನ ನಾವು ಈ ಕಲಬುರ್ಗಿ ನಗರದಲ್ಲೂ ಕಾಣಬಹುದು. ಇಂಥ ಸಂಭ್ರಮಾಚರಣೆಯಲ್ಲಿ ಆತ ಭಾಗವಹಿಸದೇ ಇರ್ತಿರ್ಲಿಲ್ಲ. ಕಾರಣ ಆತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಅಪ್ಪಟ ಅಭಿಮಾನಿ. ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ್ ಮುಂದೆ ಗೆಲ್ಲೋದು ಗೊತ್ತು. ದರ್ಶನ್ರ ಹೊಸ ಸಿನಿಮಾ ಬಂದ್ರೆ ಸಾಕು, ಆತ ಥಿಯೇಟರ್ ಬಳಿ ಮೊದಲಿರ್ತಿದ್ದ, ಸಂಭ್ರಮಿಸ್ತಾ ಇದ್ದ, ಮೊದಲ ಶೋನಲ್ಲೇ ಸಿನಿಮಾ ನೋಡ್ತಿದ್ದ. ಆದ್ರೆ ಈ ಬಾರಿ ಆತ ಇಂಥ ಸಂಭ್ರಮದಲ್ಲಿ ಭಾಗಿಯಾಗಲು ಸಾಧ್ಯವಾಗ್ತಿಲ್ಲ. ಕಾರಣ ಆತ ಹುಟ್ಟು ಸಾವಿನ ನಡುವೆ ಇದೀಗ ಹೋರಾಟ ನಡೆಸ್ತಿದ್ದಾನೆ. ಏಕಾಏಕಿ 2 ಕಿಡ್ನಿಗಳು ಫೇಲ್ ಆಗಿ ನರಳಾಡ್ತಿದ್ದಾನೆ. ಆತನ ಮಡದಿ ಇದೀಗ ಪ್ರತಿಕ್ಷಣ ಕಣ್ಣೀರು ಹಾಕ್ತಿದ್ದಾರೆ. ದರ್ಶನ್ರಲ್ಲಿ ಮನವಿಯನ್ನ ಮಾಡ್ತಿದ್ದಾರೆ. ಅವ್ರು ಅಂತಾರೆ, ಸರ್ ನಮ್ಗೆ ನಮ್ಮ ದರ್ಶನ್ ಫ್ಯಾನ್ ಇದ್ದಿನ ನಮ್ಮ ಅಣ್ಣ ಬರ್ತಾರ, ದರ್ಶನ್ ಅಣ್ಣ ಡಿ ಬಾಸ್ ಅವರು ಹೆಲ್ಪ್ ಮಾಡ್ತಾರ, ನನ್ನ ಫ್ರೆಂಡ್ಸ್ಗಳು ಅವರೆಲ್ಲ ನನಗೆ ಹೆಲ್ಪ್ ಮಾಡ್ಯಾರ, ಅವ್ರೆಲ್ಲ ಥರ ನಾ ಬದುಕ್ತೀನಿ, ಒಂದು ಕಿಡ್ನಿ ಹಾಕ್ಕೊಂಡ್ರು ನಂಗೆ ಯಾರಾದರೂ ಹೆಲ್ಪ್ ಮಾಡ್ತಾರ, ನಾ ಬದುಕ್ತೀನಿ ಅಂತ ಡೈಲಿ ನಮ್ಗೆ ಅದೇ ಹೇಳ್ತಾರೆ ಸರ್. ನಾ ಅಂತೀನಿ ರೀ, ಹೇಗೋ ಏನು ಇಷ್ಟು ದಿನ ಎಲ್ಲ ಸರಿಯಾಗಿದ್ದಿದ್ದೆವು, ಇನ್ನು ಮುಂದೆ ಹೆಂಗೆ ಸರ್? ದರ್ಶನ್ ಸರ್ ಎಲ್ಲಿದ್ದೀರಿ ಸರ್? ಈ ವಿಡಿಯೋ ನೋಡ್ಲತ್ತೀರಿ ಅಂತ ತಿಳ್ಕೊಂಡ್ರಿ ಸರ್. ನನ್ನ ಗಂಡ ಬರೆಸ್ಕೊಡ್ರಿ ಸರ್, ಏನಾದ್ರೂ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ರಿ ಸರ್, ಅಷ್ಟೇ ಬೇಡ್ಕೊತೀನಿ. ಇದೀಗ ಪ್ರತಿಕ್ಷಣ ಕಣ್ಣೀರು ಹಾಕ್ತಾ ಇರುವ, ದಯವಿಟ್ಟು ಸಹಾಯಕ್ಕೆ ನಿಲ್ಲಿ ಅಂತ ದರ್ಶನ್ರನ್ನ ಕೇಳ್ತಿರುವ, ವೀಕ್ಷಕ ಪ್ರಭುಗಳನ್ನ ಕೇಳ್ತಿರುವ ಇವರ ಹೆಸರು
ರಾಣಿ ಅಂತ. ಏಕಾಏಕಿ 2 ಕಿಡ್ನಿಗಳನ್ನ ಕಳೆದುಕೊಂಡು ನರಳಾಡ್ತಾ ಇರುವ ಇವರ ಪತಿಯಾದ್ರೂ ಯಾರು ಅಂದ್ರೆ ಸಿದ್ಧಾರೂಢ ಕೊಹಿನೂರ್. ಇವಾಗ ನನ್ನ ಮಗಳದಾಳ, ಏನು ಮಾಡಬೇಕು ಅಂತಿಲ್ಲ ರೀ. 2.5 ವರ್ಷನೇ ಕಳ್ಳ ಸರ್. ಸಾಲಿಗೆ ಕರ್ಕೊಂಡು ಹೋಗಲ್ಲ ಸರ್. ಅವಳಿಗೆ ಬರೇ ಇಲ್ಲಿಂದ ಒಂದು ಪೆನ್ ಇಸ್ಕೊಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಸ್ಕೂಲಿಗೆ ಸೇರಿಸಿದ್ರೆ ಇನ್ನು ಆಮೇಲೆ ಅದು ಉಳಿತಾರೆ. ದರ್ಶನ್ ಸರ್ ಅವ್ರಿಗೂ ಕೇಳ್ಕೊತೀನಿ ಸರ್, ತಮ್ಮ ಕೈಲಿ ಏನಾಗ್ತದೆ ನನಗೆ ಹೆಲ್ಪ್ ಮಾಡಿರಿ ಸರ್. ದಯವಿಟ್ಟು ನನ್ನ ಸಹಾಯಕ್ಕೆ ನಿಲ್ಲಿ, ನಾನು ನನ್ನ ಮಗುವಿಗೋಸ್ಕರವಾದರೂ ಬದುಕುಳಿಬೇಕು ಅಂತ ಕೇಳಿಕೊಳ್ತಿರೋ ಸಿದ್ಧಾರೂಢ ಕೊಹಿನೂರ್ ತನಗೆ ಬುದ್ಧಿ ಬಂದಾಗಿನಿಂದಲೂ ಹಾಸಿಗೆ ಹಿಡಿದವರಲ್ಲ. ಕಷ್ಟಪಟ್ಟು ದುಡಿಬೇಕು, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಮಗಾದಷ್ಟು ಸಹಾಯವನ್ನು ನಾವು ನಮ್ಮ ಸ್ನೇಹಿತರಿಗೆ ಮಾಡಬೇಕು, ನೆರೆಹೊರೆಯ ಜನರಿಗೆ ಮಾಡಬೇಕು ಎಂಬ ನೀತಿಯೊಂದಿಗೆ ಜೀವನ ಸಾಗಿಸ್ತಿದ್ದ ವ್ಯಕ್ತಿ ಸಿದ್ಧಾರೂಢ. ಸಿದ್ಧಾರೂಢ ಒಳ್ಳೆ ಮನುಷ್ಯ ಇದ್ದನ್ರಿ. ನಮ್ಮಲ್ಲಿ ಕ್ಯಾಶಿಯರ್ ಇದ್ದನು. ನನ್ನ ಜೊತೆ ಸುಮಾರು ಒಂದು 5-6 ವರ್ಷದಿಂದ ಕೆಲಸ ಮಾಡ್ಯಾನ. ಸಿದ್ಧಾರೂಢ ಕೊಹಿನೂರ್ಗೆ ಕಿಡ್ನಿ ವೈಫಲ್ಯ ಆಗಿದ್ದು ಹೇಗೆ, ಅದಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆಗಳಿಗೆ ಸಿಗುವಂತ ಉತ್ತರವು ಆಶ್ಚರ್ಯವನ್ನುಂಟು ಮಾಡುತ್ತೆ. ಕಡು ಬಡ ಕುಟುಂಬದಲ್ಲಿ ಹುಟ್ಟಿದ ಸಿದ್ಧಾರೂಢ್ ಆಳಂದ ತಾಲೂಕಿನ ದೇಗಾಂವ್ ಎಂಬ ಕುಗ್ರಾಮದಿಂದ ಗುಲ್ಬರ್ಗಾ ನಗರಕ್ಕೆ ಬಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಲು ನಿಂತರು. ನಿಯತ್ತಿನಿಂದ ದುಡಿಬೇಕು, ಮೋಸ ಮಾಡಬಾರದು ಅನ್ನೋ ನೀತಿಯೊಂದಿಗೆ ಕೆಲಸ ಮಾಡಲು ನಿಂತ ಸಿದ್ಧಾರೂಢ್ ದಿನದಿಂದ ದಿನಕ್ಕೆ ಪೆಟ್ರೋಲ್ ಬಂಕ್ ಮಾಲೀಕರ ನಂಬಿಕೆಗೆ ಪಾತ್ರನಾದ. ಕೆಲವು ವರ್ಷಗಳಲ್ಲಿ ಸಿದ್ಧಾರೂಢ್ ಪೆಟ್ರೋಲ್ ಬಂಕ್ ಕ್ಯಾಶಿಯರ್ ಆಗ್ಬಿಟ್ರು. ಬರುವಂತ ಸಂಬಳದಲ್ಲಿ ಕಾಸಿಗೆ ಕಾಸು ಕೂಡಿಟ್ಟ ಸಿದ್ಧಾರೂಢ್ ಪೋಷಕರ ಇಚ್ಛೆಯಂತೆ ರಾಣಿಯವರೊಂದಿಗೆ ಮದುವೆಯಾದ್ರು. ಮದುವೆಯಾದ ನಂತರ ಮುದ್ದಾದ ಒಂದು ಹೆಣ್ಣು ಮಗು ಹುಟ್ಟಿತು. ಬಡತನವಿದ್ರೂ ಸಹ ಸಂತಸಕ್ಕೇನು ಕಮ್ಮಿ ಇಲ್ಲವೆಂಬಂತೆ ಜೀವನ ಸಾಗಿಸಲು ನಿಂತ ಇವರ ಜೀವನದಲ್ಲಿ ವಿಧಿಯಾಟ ಶುರುವಾಗಿ ಬಿಡಿತು. ಹೀಗೆ 1 ವರ್ಷದ ಹಿಂದೆ ಹೈ BP ಸಮಸ್ಯೆ ಎದುರಾಗಿ 2 ಕಿಡ್ನಿಗಳು ಫೇಲ್ ಆಗ್ಬಿಟ್ವು. ಮಾರುವೇಷ ತಂಡವು ಕಲೆ ಹಾಕಿದ ಮಾಹಿತಿ ಪ್ರಕಾರ ಸಿದ್ಧಾರೂಢ್ಗೆ ಡ್ರಿಂಕ್ಸ್ ಅಭ್ಯಾಸವಿಲ್ಲ, ಯಾವ ಚಟವೂ ಇಲ್ಲ. ಹೈ BP ಸಮಸ್ಯೆಯಿಂದ ಕಿಡ್ನಿಗಳು ಫೇಲ್ ಆದ ನಂತರ ಇದ್ದ ಒಡವೆಗಳನ್ನ ಮಾರಲಾಯಿತು. ಕೂಡಿಟ್ಟ ಹಣವನ್ನ ಖರ್ಚು ಮಾಡಿ ಔಷಧೋಪಚಾರ ಮಾಡಿಸಿದ್ರೂ ಸಹ ಸಮಸ್ಯೆ ಬಗೆಹರಿಲಿಲ್ಲ. ಒಂದು 3 ಲಕ್ಷ 3.5 ಲಕ್ಷ ರೂಪಾಯಿ ನಾ ಖರ್ಚು ಮಾಡೀನಿ ನನ್ನ ಕೈಲಿಂದ್ರಿ. ನಾವಾಗ ಕೂಡಿಟ್ಟು ದುಡ್ಡು ಇತ್ತು ರೀ. ಅವಾಗ ಇಷ್ಟು ಕಳಿಸಿ ಕೂಡಿಟ್ಟು ದುಡ್ಡು ಅಷ್ಟು ನಾ ಆಲ್ರೆಡಿ ಹಾಸ್ಪಿಟಲಿಗೆ ಹಾಕೆಲ್ಲ ಖಾಲಿ ಮಾಡ್ಕೊಂಡೇನ್ರಿ. ಅಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತದ ಅಂತ ಮಾಡ್ಕೊಂಡ್ರೆ ಸರಿಯಾಗಿ ಆಗ್ತದ. ನಾ ಅಲ್ಲಿ ಹೋಗಿ ಅಡ್ಮಿಟ್ ಆಗಿದ್ರಿ. ಇದು ಗುಜರಾತ್ದಾಗ ಆಯುರ್ವೇದಿಕ್ ನೋಡ್ರಿ ಕಡಿಮೆ ಆಗ್ತದ ಅಂತಾರೆ. ಅಲ್ಲಿ ಒಂದು 1 ಲಕ್ಷ ರೂಪಾಯಿ ಹಾಕಿನ್ರಿ ಎಲ್ಲ ಕಡೆಗೆ. ಎಲ್ಲಿ ನನಗೇನು ಕೆಲಸ ಕೊಟ್ಟಿಲ್ರಿ. ಸಾರ್, ಇದೀಗ ನನ್ನ ಮಡದಿ ಒಂದು ಕಿಡ್ನಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಹಣವಿಲ್ಲ, ಡಯಾಲಿಸಿಸ್ಗೆ ಹಣವಿಲ್ಲ, ಔಷಧಿಗಳಿಗೂ ಹಣವಿಲ್ಲ. ದಯವಿಟ್ಟು ನನ್ನನ್ನು ಉಳಿಸಿ, ನನ್ನ ಕುಟುಂಬವನ್ನು ಉಳಿಸಿ ಅಂತ ದರ್ಶನ್ರಲ್ಲಿ ಮನವಿ ಮಾಡ್ತಿರುವ, ವೀಕ್ಷಕ ಪ್ರಭುಗಳಲ್ಲಿ ಮನವಿ ಮಾಡ್ತಿರುವ ಇವರ ನೆರವಿಗೆ ನಿಲ್ಲಲು ಬಯಸುವವರು ಇವರ ಈ ಅಕೌಂಟ್ ನಂಬರ್ಗೆ ಹಣ ಸಂದಾಯ ಮಾಡಬಹುದಾಗಿದೆ. ಇವರ ಅಕೌಂಟ್ ವಿವರ ಈ ರೀತಿ ಇದೆ. ಸಿದ್ಧಾರೂಢ ಕೊಹಿನೂರ್ ಅಕೌಂಟ್ ನಂಬರ್ 0876104000185912. IFSC ಕೋಡ್ IBKL 0000876. IDBI ಬ್ಯಾಂಕ್ ಕಲಬುರ್ಗಿ. ಫೋನ್ ಪೇ ಗೂಗಲ್ ಪೇ ನಂಬರ್ 9663996413. ಮೊಬೈಲ್ ನಂಬರ್ 9663996413. ದಯವಿಟ್ಟು ನನ್ನನ್ನ ಉಳಿಸಿ ಕೊಡಿರೆಂದು ಕೇಳಿಕೊಳ್ಳುತ್ತಿರುವ ಸಿದ್ಧಾರೂಢರ ನೆರವಿಗೆ ನೀವು ನಿಂತರೆ ಅವರಿಗೆ ಆಪರೇಷನ್ ಆಗಬಹುದು, ಅವರು ಬದುಕುಳಿಯಬಹುದು.
ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ, ಉತ್ತಮ ಸಮಾಜಕ್ಕಾಗಿ ಈ ಮಾರುವೇಷ.